ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 146ನೆಯ ಕೀರ್ತನೆ 6 ಮತ್ತು 7ನೆಯ ವಾಕ್ಯ. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ದೇವರ ವಾಕ್ಯವು ಹೇಳುವ ಹಾಗೆ ನಮ್ಮ ಜೀವಿತಗಳಲ್ಲಿ ಎಲ್ಲ ಕಾರ್ಯಗಳನ್ನು ನಾವು ನೋಡುವಂತಹ ಪ್ರತಿಯೊಂದೊಂದು ಸೃಷ್ಟಿ ಮಾಡಿರುವಂತಹ ನಮ್ಮ ದೇವರು ಸದಾಕಾಲವು ನಮ್ಮೊಟ್ಟಿಗೆ ಇದ್ದು ತಾನು ಮಾಡಿರುವಂತಹ ವಾಗ್ದಾನವನ್ನು ನೆರವೇರಿಸುವಂತಹ ದೇವರು. ಅಷ್ಟು ಮಾತ್ರವಲ್ಲ, ಹಿಂಸೆಗೆ ಗುರಿಯಾಗಿರುವಂತಹ ಜನರ ನ್ಯಾಯವನ್ನು ಸ್ಥಾಪಿಸುವಾತನು, ಹಸಿದವರಿಗೆ ಆಹಾರವನ್ನು ಕೊಡುವಾತನು ಆತನೇ ಆಗಿದ್ದಾನೆ. ನಮ್ಮನ್ನು ಸೃಷ್ಟಿ ಮಾಡಿರುವಂತಹ ದೇವರೇ ಎಲ್ಲ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಸುವಾತನಾಗಿದ್ದಾನೆ. ಪ್ರಿಯರೇ, ಈ ದಿನದಲ್ಲಿ ಯಾವ ಸೆರೆಯಲ್ಲಿ ನೀವು ಬಿದ್ದಿದ್ದೀರಿ? ಕಷ್ಟವಾಗಿರಬಹುದು, ಅನಾರೋಗ್ಯವಾಗಿರಬಹುದು, ಸಾಲವಾಗಿರಬಹುದು, ಯಾವುದೇ ತೊಂದರೆಗಳಾಗಿರಬಹುದು. ಆ ಎಲ್ಲ ಸೆರೆಗಳಿಂದ ನಿಮ್ಮನ್ನು ಬಿಡಿಸಲು ಒಬ್ಬ ಕರ್ತನಿದ್ದಾನೆ. ಆತನು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ನಾವು ಎದುರು ನೋಡುವಾಗ ಖಂಡಿತವಾಗಿಯೂ ನಾವು ಈಗ ಇರುವಂತಹ ಸೆರೆಯಿಂದ ನಾವು ಬಿಡುಗಡೆಯನ್ನು ಹೊಂದಲು ಸಾಧ್ಯ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ದೇವರೇ, ಈ ದಿನದಲ್ಲಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಂತಹ ಪ್ರತಿಯೊಬ್ಬೊಬ್ಬರ ನಿನ್ನ ಕರದಲ್ಲಿ ಕೊಟ್ಟಿದ್ದೇನೆ. ಅವರ ಜೀವಿತಗಳಲ್ಲಿ ಸ್ವಾಮಿ ಯಾವ ಸೆರೆಯಲ್ಲಿ ಕರ್ತನೆ ಅವರು ಸಿಲುಕಿಕೊಂಡಿದ್ದಾರೋ ಅಪ್ಪ, ಅದು ಸಾಲ ಬಾಧೆಯಾಗಿರಬಹುದು, ಅನಾರೋಗ್ಯವಾಗಿರಬಹುದು, ನಷ್ಟವಾಗಿರಬಹುದು ಸ್ವಾಮಿ. ಕರ್ತನೆ, ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡಿರುವಂತಹ ಬಾಧೆಯಾಗಿರಬಹುದು, ನೋವಾಗಿರಬಹುದು ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಬಿಡಿಸಲು ಶಕ್ತನು. ಯಾಕಂದರೆ ಸಕಲ ಕಾರ್ಯಗಳನ್ನು ಸೃಷ್ಟಿ ಮಾಡಿರುವಂತಹ ದೇವರು ನೀನು ಸ್ವಾಮಿ. ಎಲ್ಲವನ್ನ ಉಂಟು ಮಾಡಿರುವಂತಹ ಸೃಷ್ಟಿಕರ್ತನು ನಿನ್ನಿಂದ ಮಾತ್ರವೇ ಸಾಧ್ಯ. ಪ್ರತಿಯೊಬ್ಬೊಬ್ಬರನ್ನ ಬಿಡಿಸಿ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.